ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸುಬ್ಬಯ್ಯ ನಾಡೋರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಸುಬ್ಬಯ್ಯ ನಾಡೋರು 1896 ಮಾಧವಪುರದಲ್ಲಿ ಹುಟ್ಟಿದ್ರು. ಅವರು ಆ್ಯಕ್ಟರ್ ಮತ್ತು ಫಿಲ್ಮ್ ಡೈರೆಕ್ಟರ್ ಆಗಿದ್ದರು. ಮತ್ತು ಅವ್ರ ವೈಫ್ ಹೆಸರು ಮುನಿ ವೆಂಕಟಮ್ಮ. ಅವರಿಗೆ 4 ಜನ ಮಕ್ಕಳು. ಅವರು ಕರಿಯರ್ ಸ್ಟಾರ್ಟ್ ಆಗಿದ್ದು ಸ್ಟೇಜ್ ಪ್ಲೇ ಮಾಡ್ತಿದ್ರು ಅವರು ಮೊದಲು. ಆಮೇಲೆ ಅವರು ಸ್ಟೇಜ್ ಪ್ಲೇ ಮಾಡ್ತಾ ನಾಗೇಂದ್ರ ರಾವ್ ಅವರು ಪರಿಚಯ ಆಗಿ ನಾಗೇಂದ್ರ ರಾವ್ ಮತ್ತು ಸುಬ್ಬಯ್ಯನವರು ಇಬ್ಬರು ಕೂಡಿ ವಸಂತ ಸೇನ 1990ರಲ್ಲಿ ಮಾಡಿದರು. 1941ರಲ್ಲಿ ಮಾಡಿದರು. ಆಮೇಲೆ ಸತ್ಯ ಹರಿಶ್ಚಂದ್ರ 1943ರಲ್ಲಿ ಮಾಡಿದರು. ಆಮೇಲೆ ಮಹಾತ್ಮ ಕಬೀರ 1947ರಲ್ಲಿ ಮಾಡಿದರು. ಇದಾದ ತಕ್ಷಣ 1958ರಲ್ಲಿ ಅವರ ಫೈನಲ್ ಪಿಕ್ಚರ್ ಅಂತ ಹೇಳ್ಬೋದು ನಾವು ಭಕ್ತ ಪ್ರಹ್ಲಾದ ಅಂತ ಪಿಕ್ಚರ್ ಮಾಡಿದ್ರು ಅವರು 1958ರಲ್ಲಿ. ಇದು ಅವರ ಫೈನಲ್ ಕನ್ನಡ ಪಿಕ್ಚರ್ ಆಗಿತ್ತು. ಯಾಕಂದರೆ ಆ ಪಿಕ್ಚರ್ ಮಾಡುವಾಗ ಅವರಿಗೆ ಕೈ ಬೆರಳನ್ನು ಸುಟ್ಕೊಂಡ್ಬಿಟ್ಟಿದ್ರು ಅವರು. ಈ ಕಾರಣಕ್ಕೋಸ್ಕರ ಅವರು ಫಿಲ್ಮನ್ನು ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರು. ಬಟ್ ಅವರು ಸ್ಟೇಜ್ ಪ್ಲೇಯನ್ನು ಮಾಡ್ತಾಯಿದ್ರು. ಅವರು ಜುಲೈ 21, 1962ರಲ್ಲಿ ಕಾರ್ಡಿಯಕ್ ಅರೆಸ್ಟಿಂದ ತೀರ್ಕೊಂಡ್ಬಿಟ್ರು. ಈ ನ್ಯೂಸ್ ಅವ್ರ ವಾಯ್ಸ್ ಗೊತ್ತಾದ ತಕ್ಷಣ ಅವ್ರ ವಾಯ್ಸ್ ಅದೇ ಸೇಮ್ ದಿನವೇ ತೀರ್ಕೊಂಡ್ಬಿಟ್ರು. ಇದು ಸುಬ್ಬಯ್ಯ ನಾಡೋರ ಬಗ್ಗೆ ಒಂದು ಚಿರು ಪರಿಚಯ.